ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಈಗಾಗಲೇ ನಾನು ರೈತರಿಗೆ ಹಣ ಜಮಾ ಆಗಿದೆಯಾ ಇಲ್ವಾ ಅಂತೇಳಿ 2 ವಿಡಿಯೋಗಳನ್ನು ಮಾಡಿದ್ದೀನಿ. ಇನ್ನು ಯಾರು ಆ ವಿಡಿಯೋಗಳನ್ನು ನೋಡಿಲ್ಲ, ಬರಗಾಲದ ಹಣ ಜಮಾ ಆಗಿದೆಯಾ ಇಲ್ವಾ ಅಂಥೇಳಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು ಮತ್ತು ಜಮಾ ಆಗಿಲ್ಲ ಅಂದರೆ ಎಲ್ಲಿ ಹೋಗಿ ಚೆಕ್ ಮಾಡ್ಕೋಬೇಕು, ಹಣವನ್ನು ಪಡ್ಕೋಬೇಕು ಅಂತ ಹೇಳಿ 2 ವಿಡಿಯೋನ ಮಾಡಿದ್ದೀನಿ. ಸೊ ಯಾರಿನ್ನೂ ಚೆಕ್ ಮಾಡ್ಕೊಂಡಿಲ್ಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಬಂದು ನೀವು ಆಲ್ರೆಡಿ ಇವಾಗ ತಮ್ನೇಲಲ್ಲಿ ನೋಡೇ ಇರ್ತೀರ. ಈ ವಿಡಿಯೋ ಯಾರಿಗಾಗಿ ಅಂತಂದರೆ, ಇದುವರೆಗೂ ಕೂಡ ಯಾವ ರೈತರಿಗೆ ಅಮೌಂಟ್ ಜಮಾ ಆಗಿಲ್ಲ ಮತ್ತು ಈಗ ಆಲ್ರೆಡಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಕಂದಾಯ ಸಚಿವರಾದಂತಹ ಶ್ರೀ ಕೃಷ್ಣ ಬೈರೇಗೌಡರವರು ಹೇಳಿದ್ದಾರೆ, ಸಣ್ಣ ಮತ್ತು ಅತಿ ಸಣ್ಣ ಒಂದು ರೈತರು ಯಾರಿದ್ರು ಅವರನ್ನು ಈ ಒಂದು ಪಟ್ಟಿಗೆ ಆ್ಯಡ್ ಮಾಡಿರಲಿಲ್ಲ, ಸೇರಿಸಿರಲಿಲ್ಲ. ಬರೀ ನಾರ್ಮಲಾಗಿ ರೈತರಿಗೆ ಅಂತ ಹೇಳಿ ಇಂತಿಷ್ಟು ಹಣವನ್ನು ಬಿಡುಗಡೆ ಮಾಡಿ ಹಲವು ರೈತರು ಪಡ್ಕೊಂಡಿದ್ದಾರೆ. ಅದರಲ್ಲಿ ಕೆಲವು ರೈತರಿಗೆ ಇನ್ನೂ ಸಿಕ್ಕಿಲ್ಲ. ಸೊ ಸಿಗದೇ ಇರೋರು ಏನು ಮಾಡಬೇಕು ಅಂತ ಹೇಳಿದ್ದೀನಿ, ಅದನ್ನು ಫಾಲೋಅಪ್ ಮಾಡಿದ್ರೆ ಡೆಫಿನೆಟ್ಲಿ ಅಮೌಂಟ್ ಬರುತ್ತೆ. ಆ್ಯಂಡ್ ಇವಾಗ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೂ ಕೂಡ 3,000 ರೂಪಾಯಿಗಳನ್ನು ಕೊಡೋದಕ್ಕೆ ಕರ್ನಾಟಕ ಸರ್ಕಾರ ನಿರ್ಧರಿಸಿದೆ ಮತ್ತು ಈಗ ಆಲ್ರೆಡಿ ಅದರ ಪ್ರೋಸೆಸ್ ಕೂಡ ನಡೀತಾ ಇದೆ. ಸೊ ನೆಕ್ಸ್ಟು ಮುಂದಿನ ಒಂದು 2 ವೀಕ್ಸ್ ಆರ್ 1 ವೀಕ್ ಅಷ್ಟರಲ್ಲಿ ಇನ್ನೂ ಯಾರ್ಯಾರಿಗೆ ಹಣ ತಲುಪಿಲ್ಲ, ಈಗ ಆಲ್ರೆಡಿ ಬಿಡುಗಡೆ ಮಾಡಿದಂಥ ಹಣ ಯಾರಿಗೆ ತಲುಪಿಲ್ಲ ಅದು ಕೂಡ ತಲುಪುತ್ತೆ. ನಂತರ ಈ ಒಂದು 3,000 ರೂಪಾಯಿ ಹಣ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಡಬೇಕು ಅಂತ ಏನಿದೆ ಅದನ್ನು ಕೂಡ ಇವಾಗ ಕಂದಾಯ ಸಚಿವರು ಹೇಳಿರುವಂತಹ 3,000 ರೂಪಾಯಿಗಳು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಅಮೌಂಟು ಯಾರಿಗೆ ಜಮಾ ಆಗೋದಿಲ್ಲ ಅವರು ಕೂಡ ಸೇಮ್ ಥಿಂಗ್ ನಾನು ಹೇಳಿರೋ ಹಾಗೆಯೇ DC ಮತ್ತು AC ಆಫೀಸ್ಗಳಲ್ಲಿ ಅಥವಾ ತಹಸೀಲ್ದಾರ್ ಆಫೀಸ್ಗಳಲ್ಲಿ ಹೋಗಿ ವಿಚಾರಿಸಿ ನಿಮ್ಮ ಹಣವನ್ನು ತಗೋಬೇಕಾಗುತ್ತೆ. ಓಕೆ, ಮತ್ತು ಯಾರಿಗೆ ಬರಲ್ಲ ಅಂದರೆ ನಾನು ಆಲ್ರೆಡಿ ತುಂಬ ಹೇಳಿರ್ತೀನಿ. ಯಾಕೆ ಅಂತಂದರೆ ನಿಮ್ಮ ಅಕೌಂಟ್ ಬ್ಲಾಕ್ ಆಗಿರುತ್ತೆ ಅಥವಾ ನಿಮ್ಮ ಫೋನ್ ನಂಬರ್ ಸರಿ ಇರಲ್ಲ, ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ, ಮತ್ತು ನಿಮ್ಮ ಆಸ್ತಿಗೆ ನೀವೇ ಹಕ್ಕುದಾರರಾಗಿರಲ್ಲ ಅಂತ. ಸೊ ಇವಾಗಲೂ ಕೂಡ ನಾನು ಅದನ್ನೇ ಹೇಳ್ತಿದ್ದೀನಿ, ಇದನ್ನೆಲ್ಲ ಸರಿ ಮಾಡ್ಕೊಳ್ಳಿ. ಇದನ್ನೆಲ್ಲ ಸರಿ ಮಾಡಿಕೊಂಡ್ರೆ ಈ ಒಂದು ಸ್ಕೀಮ್ ಅಮೌಂಟ್ ಜಮಾ ಆಗೋ ಟೈಮ್ ಏನಿದೆ ಇದೆಲ್ಲ ಮುಗಿಯುವಷ್ಟರಲ್ಲಿ ಎಲ್ಲ ಸರಿ ಆಗಿಬಿಡ್ತು ಅಂತಂದರೆ ಅಮೌಂಟ್ ಖಂಡಿತ ಜಮಾ ಆಗುತ್ತೆ. ಸೊ ಈ ಒಂದು ಬರ ಪರಿಹಾರ ನಷ್ಟ ಏನಿದೆ ಅದನ್ನು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಸೊ ಒಂದು ಒಳ್ಳೆ ಕಾರ್ಯಕ್ರಮ ಅಂತಲೇ ಹೇಳ್ಬಹುದು ಇದನ್ನು. ಯಾಕೆ ಅಂತಂದರೆ ನಷ್ಟ ಆದಂಥ ರೈತರಿಗೆ ಇದು ಒಂದಷ್ಟು ಸ್ವಲ್ಪ ಅವ್ರಿಗೆ ಸಹಾಯ ಮಾಡಿದಾಗ ಆಗುತ್ತೆ ಸರ್ಕಾರದಿಂದ. ಹಾಗಾಗಿ ಈ ಒಂದು ಸ್ಕೀಮ್ ಏನಿದೆ ಅದನ್ನು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಈ ಒಂದು ಅಮೌಂಟನ್ನ ತಗೊಳ್ಳಿ. ಮತ್ತು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ವ್ಯಾಲ್ಯೂಯಬಲ್ ವಿಡಿಯೋಗಳು ಏನೇನಿದೆ ಅದನ್ನು ಅಪ್ಡೇಟ್ ಮೂಲಕ ನಾವು ಕೊಡ್ತಾ ಹೋಗ್ತಿರ್ತೀವಿ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.